ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಗಿರಿಲೋಕ ಚಾನಲ್. ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನಿವತ್ತು ಮುಳಗಾಯಿಂದ ಒಂದು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಚೆನ್ನಾಗಿರ್ತತಿ ಇದು. ನೋಡಿದ್ರೆ ಬಾಯಿಗೆಲ್ಲ ನೀರು ಬರ್ತತಿ. ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಚೆನ್ನಾಗಿರ್ತತಿ. ಇದನ್ನು ಕೆಂಡ ಇರ್ತೈತಲ್ಲ, ಒಲೆ ಹಚ್ತಾವಲ್ಲ, ಕಟ್ಗೆ ಒಲೆ, ಅದ ಕೆಂಡದಾಗ ಸುಡ್ಬೇಕು ಮುಳುಗಾಯಿನ ಕ್ಲೀನಾಗಿ. ಎರಡು ಸೈಡು ಫುಲ್ ಎಲ್ಲ ಮುಳುಗಾಯಿ ಸುಟ್ಟು ಕರ್ರಗಾಗ್ಬೇಕು ಅವು. ಈಗ ಕಪ್ಪಗಾಗ್ಬಿಟ್ಟಾವ ನೋಡ್ರಿ. ಹಿಂಗೆ ಕಪ್ಪಗಾಗತನ ಸುಟ್ಟು ಒಲೆ ಇಲ್ಲಪ್ಪ ಅಂದ್ರೆ ಗ್ಯಾಸ್ ಮೇಲೂ ಸುಟ್ಕೋಬೋದು, ಚೆನ್ನಾಗಾಕತಿ. ಆಮೇಲೆಲ್ಲ ಮೇಲಿಂದೆಲ್ಲ ಕ್ಲೀನಾಗಿ ಸಿಪ್ಪಿ ತೆಗಿಬೇಕು. ಇದನ್ನು ಸಿಪ್ಪಿ ತೆಗೆದು ಒಳಗಿನ ಮುಳುಗಾಯಿ ಅಷ್ಟೇ ತಗೋಬೇಕು ನೋಡ್ರಿ. ಎಲ್ಲ ಮುಳುಗಾಯಿ ಕ್ಲೀನಾಗಿ ಸಿಪ್ಪಿ ತೆಗೆದು ಈಗ ಒಂದು ಪಾತ್ರೆಗೆ ಹಾಕ್ಯಣಕತ್ತೀನಿ. ಒಂದು ಸ್ವಲ್ಪ ಕರಿಬೇವನ್ನ ಕೈಯಿಂದನೇ ಹಿಂಗೆ ಕಟ್ ಮಾಡಿ ಹಾಕಿರ್ಬೋದು. ಆಮೇಲೆ ಒಂಚೂರು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿರಿ, ಚೆನ್ನಾಗಿರ್ತೈತಿ ಇದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸಿ, ಹಸಿಮೆಣ್ಸಿಕಾಯಾರ ಹಾಕ್ಕೋಬೋದು ಸುಟ್ಟು, ಇಲ್ಲ ಖಾರದ ಪುಡಿನಾರ ಹಾಕ್ಬೋದು. ಖಾರದ ಪುಡಿನೇ ಚೆನ್ನಾಗಿರ್ತೈತಿ ಚಟ್ನಿಗೆ ಹಸಿಮೆಣ್ಸಿಕಾಯ್ಕಿಂತ. ಸ್ವಲ್ಪ ಖಾರದ ಪುಡಿ ಜಾಸ್ತಿನೇ ಹಾಕಿರಿ. ಆಮೇಲೆ ಒಂಚೂರು ಬೆಲ್ಲ ಹಾಕಿ, ಕುರ್ಷಿನಿ ಕಾಳು ಪುಡಿ ಹಾಕಿ ಕ್ಲೀನಾಗಿ ಒಂದು ಲತ್ತಡಿಯಿಂದ ಕುಟ್ಟಿದ್ರೆ ಸಾಕು, ಎಲ್ಲ ಮಿಕ್ಸ್ ಆಗಿಬಿಡ್ತೈತಿ. ಆಮೇಲೆ ಒಂಚೂರು ಹಸಿ ಈರುಳ್ಳಿ ಹಾಕಿದ್ರೆ ಚಟ್ನಿ ರೆಡಿ ಆಗಿಬಿಡ್ತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಬಾಯ್ ಬಾಯ್.